ನಮಸ್ತೆ. ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಜೀವನ ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಇಷ್ಟು ಕೋಟ್ಯಾಂತರ ಜನರಲ್ಲಿ ನಾವು ಅನಿರೀಕ್ಷಿತವಾಗಿ ಕೆಲವರನ್ನು ಭೇಟಿಯಾಗ್ತೇವೆ. ಕಾರಣ ಗೊತ್ತಿಲ್ಲ, ಯಾವ್ಯಾವ ಸಮಯದಲ್ಲಿ ಯಾರ್ಯಾರನ್ನು ಭೇಟಿ ಆಗಬೇಕು ಅಂತ ಭಗವಂತ ಆಗಲೇ ಬರೆದಿಟ್ಟುಬಿಟ್ಟಿದ್ದಾನೆ. ಇಂಥದೇ ಒಂದು ಅನುಭವ ನನಗೆ ಹೋದ ವಾರ ಅಷ್ಟೇ ಆಯಿತು. ಇವತ್ತಿಗೆ ಸರಿಯಾಗಿ 8 ದಿನಗಳ ಹಿಂದೆ ನನ್ನೊಂದು ಫೋನ್ ಕಾಲ್ ಬರುತ್ತೆ. ಒಬ್ಬರು ಸನ್ಯಾಸಿಗಳು ನಿಮ್ಮ ಮನೆ ಹತ್ತಿರ ಇರುವಂತಹ ರಾಜರಾಜೇಶ್ವರಿ ದೇವಸ್ಥಾನದ ಹತ್ರ ಇದ್ದಾರೆ. ಅವರು ಆಶ್ರಮದಲ್ಲಿ ಸಮಯ ಕಳಿಬೇಕು ಅಂತಿದ್ರು, ಆದರೆ ದೇವಸ್ಥಾನ ಬಾಕ್ಲಾಕ್ಬಿಟ್ಟಿದೆ. ಸುಮಾರು 1 ಗಂಟೆ 1.5 ಗಂಟೆಯಿಂದ 4 ಗಂಟೆವರೆಗೂ ರಾಜರಾಜೇಶ್ವರಿ ದೇವಸ್ಥಾನ ಬಾಕ್ಲಾಕಿರ್ತಾರೆ. ಆ ಸಮಯದಲ್ಲಿ ಅವರು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಯಾರನ್ನೂ ಭೇಟಿ ಆಗೋಕ್ಕಾಗಿಲ್ಲ. ಆದ್ದರಿಂದ ಸ್ವಾಮೀಜಿಯವರು ಕಾಲ್ ಮಾಡಿ ಹೇಳ್ತಾರೆ, ಅಲ್ಲಿ ಒಬ್ಬರು ಮಹಾತ್ಮರು ಕಾಯ್ತಾ ಇದ್ದಾರೆ, ಅವರನ್ನು ನೀನು ಮನೆಗೆ ಕರ್ಕೊಂಡು ಹೋಗಿ ಕೆಲವು ಗಂಟೆಗಳ ಕಾಲ ವಿಶ್ರಾಂತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡು, ಮತ್ತು ರಾತ್ರಿ ಟ್ರೈನ್ ಅವ್ರದ್ದು ಇದೆ, ಅವರು ತೆರಳುತ್ತಾರೆ ಅಂತ. ಸನ್ಯಾಸಿಗಳು ಮನೆಗೆ ಅತಿಥಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಭಗವಂತನೇ ಬಂದ ಹಾಗೆ. ಶಾಸ್ತ್ರಗಳನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರುವ ನಮಗೆ ಅತಿಥಿ ಅಂತ ಹೇಳಿದ್ರೆ ಯಾರು ಹೇಳದೆ ಮನೆಗೆ ಬರ್ತಾರೋ ಅವರು ಅತಿಥಿ ಅಂತ. ಅಂದರೆ ಟೈಮ್ ಫಿಕ್ಸ್ ಮಾಡಿಕೊಂಡು ಬರ್ತಾ ಇಲ್ಲ ಅವರು. ನೋಡಿ, ಹೋಟೆಲಿಗೆ ನಾವು ಅಪಾಯಿಂಟ್ಮೆಂಟ್ ಕೊಟ್ಟು ಅಥವಾ ಬುಕ್ ಮಾಡಿಕೊಂಡು ಹೋಗಬೇಕು. ಆದರೆ ಭಾರತದಲ್ಲಿ ಅತಿಥಿ ಅಂತ ಹೇಳಿದ್ರೆ ಅವರು ಹೇಳದೆ ಕೇಳದೆ ಬರ್ಬೋದು ಮನೆಗೆ. ಅದು ಭಗವಂತ ಬರ್ತಾನೆ ಮನೆಗೆ ಅನ್ನೋದು ಎಲ್ಲರಿಗೂ ಒಂದು ಮನಸ್ಸಿನ ಭಾವನೆ. ಅತಿಥಿ ದೇವೋ ಭವ ಅಂತ ಅದರಿಂದಲೇ ನಾವು ಹೇಳೋದು. ಸರಿ, ಅವತ್ತು ಮಧ್ಯಾಹ್ನ 2-2:30 ಸಮಯ ಅತಿಥಿಗಳು ನಮ್ಮ ಮನೆಗೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಸಾಧುಗಳು ಅಂತ ಕೇಳಿದಾಗ ಬಹಳ ಸಂತೋಷ ಆಯಿತು. ಸರಿ, ನಾನು ನಮ್ಮ ಮನೆಯವರಿಬ್ಬರೂ ಅವರನ್ನು ಕರೆತಂದು ಅವರಿಗೆ ಊಟ ಉಪಚಾರಗಳನ್ನು ಮಾಡಿ ಕೂತ್ಕೊಂಡು ಹಾಗೆ ಮಾತನಾಡ್ತಾ ಇದ್ದಾಗ ನಾವು ಮಾತನಾಡ್ತಾ ಇದ್ದಿದ್ದ ಸಬ್ಜೆಕ್ಟು ವೇದಾಂತ. ಆವಾಗಷ್ಟೇ ನಾವು ತೈತ್ರಿಯ ಉಪನಿಷತ್ತನ್ನು ಮಾಡ್ತಾಯಿದ್ವಿ. ಸ್ವಾಮೀಜಿಯವರು ಕೂಡ ಸಾಕಷ್ಟು ತಿಳ್ಕೊಂಡಿದ್ದವರಾಗಿದ್ದರು. ಅವರು ಪ್ರಸ್ಥಾನತ್ರಯವನ್ನು ಓಂಕಾರೇಶ್ವರದಲ್ಲಿ ಮಾಡಿದರು. ಆನಂತರ ಮಹಾಪ್ರಸ್ಥಾನತ್ರಯವನ್ನು ಋಷಿಕೇಶದಲ್ಲಿ ಮಾಡಿದರು. ಪೂರ್ವಾಶ್ರಮದಲ್ಲಿ ಎಂಜಿನಿಯರ್ ಕೂಡ ಆಗಿದ್ದರು. ಅಷ್ಟೇನೋ ಸುಮಾರು 40-42 ವರ್ಷದವರು ಇದ್ದಿರ್ಬೋದು. ಇಷ್ಟೊಂದು ಅಕಾಡೆಮಿಕ್ಸಲ್ಲಿ ಅಧ್ಯಾತ್ಮದಲ್ಲಿ ತಿಳ್ಕೊಂಡಿರುವಂಥವರು ನಮ್ಮೆದುರಿಗೆ ಇದ್ದಾರೆ. ನಮಗೆ ಅವರನ್ನು ಸೇವೆ ಮಾಡುವ ಅವಕಾಶ ಭಗವಂತ ಒದಗಿಸಿಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂಥರ ಆಶ್ಚರ್ಯ, ಆನಂದ ಎಲ್ಲವೂ ಒಟ್ಟೊಟ್ಟಿಗೆ ಆಯಿತು ನಮಗೆ. ಭಗವಂತ ಹೇಗೆ ನಮಗೆ ಗುರುಗಳನ್ನ ಒದಗಿಸ್ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ. ನಾನು ತೈತ್ರಿಯ ಉಪನಿಷತ್ತನ್ನು ಅಧ್ಯಯನ ಮಾಡ್ತಾ ಇದ್ದೀನಿ. ಆಗ ಅದರಲ್ಲಿ ಉಪಾಸನೆಯ ಬಗ್ಗೆ ಸಾಕಷ್ಟು ವಿಚಾರ ಬರುತ್ತೆ. ಆ ಉಪಾಸನೆ ಧ್ಯಾನ ಅಂದರೆ ಏನು ಅಂತ ನಮಗೆ ಸ್ಪಷ್ಟ ಮಾಡಿಸ್ಕೊಡೋದಕ್ಕೆ ಒಬ್ಬರು ಗುರುಗಳು ಬೇಕಿತ್ತು. ಆ ಗುರುಗಳು ನಮ್ಮ ಮನೆಗೆ ಆಗಮಿಸಿ ಆ ವಿಚಾರವಾಗಿ ತಿಳಿಸ್ಕೊಟ್ಟಾಗ ಆದ ಆನಂದ ಅಷ್ಟಿಷ್ಟಲ್ಲ. ನೋಡಿ, ಅವರು ಎಲ್ಲಿಯವರೋ ನಾನು ಎಲ್ಲಿಯವಳೋ, ಜೀವನದಲ್ಲಿ ನಮ್ಮಿಬ್ಬರಿಗೂ ಪರಿಚಯನೇ ಇಲ್ಲ ಅಂಥವರು ಅವರಾಗಿ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ವೇದಾಂತವನ್ನು ಕಲಿಸ್ತಾರೆ ಅಂತ ಹೇಳಿದ್ರೆ ಇದು ಎಂತಹ ಅದ್ಭುತ! ಆ ಭಗವಂತನ ನಿಯಮ ಹೇಗಿದೆ, ಭಗವಂತನ ನಿಯತಿ ಹೇಗಿದೆ, ನಮ್ಮ ಪ್ರಾರಬ್ಧಗಳು ಹೇಗಿದೆ, ಇದೆಲ್ಲ ಯೋಚಿಸ್ತಾ ಹೋದಾಗ ಎಷ್ಟು ಅದ್ಭುತ ಅನಿಸುತ್ತೆ. ಜೀವನದಲ್ಲಿ ಯಾರನ್ನು ನಾವು ಸುಮ್ಮನೆ ಭೇಟಿ ಆಗೋದಿಲ್ಲ. ಇಟ್ ಈಸ್ ಆಲ್ ಕ್ಯಾಲ್ಕುಲೇಟೆಡ್. ಇಂತಿಂಥ ಸಮಯಕ್ಕೆ ನಾವು ಇಂತಿಂಥವ್ರನ್ನ ಭೇಟಿ ಆಗಬೇಕು, ಇಂತಿಂಥದಕ್ಕೆ ನಾವು ಇಂತಿಂಥವ್ರಿಗಾಗಿ ಕಾಯಬೇಕು ಅನ್ನೋದು ಆ ಭಗವಂತ ಬರೆದಿಟ್ಬಿಟ್ಟಿದ್ದಾನೆ. ಆದ್ದರಿಂದಲೇ ಈ ಜೀವನ ಅಷ್ಟೊಂದು ಸ್ಪೆಷಲ್ ಅನಿಸೋದು, ಆದ್ದರಿಂದಲೇ ಈ ಜೀವನ ಅಷ್ಟು ಅದ್ಭುತ ಅಂತ ಅನಿಸೋದು. ನಿಮ್ಮ ಜೀವನದಲ್ಲೂ ಈ ರೀತಿಯಾಗಿ ಆಗಿರಬಹುದು.
ಎಷ್ಟು ಅದ್ಭುತಗಳು. ಅದು ನಮ್ಮ ಗಮನಕ್ಕೆ ಬರೆದಿರದೇ ಇರ್ಬೋದು. ಇನ್ನು ಮುಂದೇನಾದರೂ ಈ ವಿಚಾರಗಳನ್ನು ಗಮನಿಸಿ, ಯಾಕೆ ಇಂಥವರ ಭೇಟಿ ಆಯಿತು, ನನಗೆ ಏನೋ ಒಂದು ಮೆಸೇಜ್ ಇರಬೇಕು, ನನಗೆ ಅವರಿಗೆ ನನ್ನಿಂದ ಮೆಸೇಜ್ ಇರಬೇಕು, ಇಲ್ಲ ನನ್ನಿಂದ ಅವರಿಗೆ ಮೆಸೇಜ್ ಇರಬೇಕು, ಪರಸ್ಪರಂ ಭಾವ ಎಂತಹ ಅಂತ ಹೇಳ್ತಾರೆ. ಅಥವಾ ಇಬ್ಬರಿಗೂ ಒಬ್ಬರಿಂದ ಒಬ್ಬರಿಗೆ ಏನೋ ಒಂದು ವಿಚಾರ ಎಕ್ಸ್ಚೇಂಜ್ ಆಗೋದಿರಬೇಕು. ಆದ್ದರಿಂದಲೇ ಭಗವಂತ ನಮ್ಮನ್ನು ಆ ರೀತಿಯಾಗಿ ಭೇಟಿ ಮಾಡಿಸ್ತಾನೆ. ಜೀವನದಲ್ಲಿ ಯಾರನ್ನು ಯಾವ ಕಾಲದಲ್ಲೂ ಭೇಟಿಯಾಗೋದು ವ್ಯರ್ಥ ಅಲ್ವೇ ಅಲ್ಲ. ಅದರಿಂದಲೇ ಜೀವನ ಇಷ್ಟು ಅದ್ಭುತ ಅನಿಸೋದು. ನಿಮಗೂ ಈ ಅನುಭವಗಳಾಗಿದ್ದರೆ ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ಮತ್ತೊಂದು ವಿಚಾರದೊಂದಿಗೆ. ನಮಸ್ತೆ.